ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಹೊಸದಾಗಿರುವಂತಹ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಂದು ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆ ನಡೆಯಲಿಕ್ಕಿದೆ. ವಿಠಲಗೌಡ ಸಮ್ಮುಖದಲ್ಲಿ ಇಂದು ಶೋಧ ಸಾಧ್ಯತೆ ನಡೆಯಲಿಕ್ಕಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಯಾ ಟ್ವಿಸ್ಟ್ ಸಿಗ್ತಾ ಇದೆ. ಇಂದು ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆ ಆರಂಭವಾಗಲಿದೆ. ವಿಠಲಗೌಡ ಸಮ್ಮುಖದಲ್ಲಿ ಒಂದು ಶೋಧ ಕಾರ್ಯ ನಡೆಯಲಿಕ್ಕಿದೆ. ಈವರೆಗೆ ಚಿನ್ನಯ್ಯ ಶೋಧ ಕಾರ್ಯದಲ್ಲಿ ಭಾಗಿಯಾಗಿದ್ರು, ಆದ್ರೆ ಅಲ್ಲಿ ಬುರುಡೆಗಳು ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮ್ಮನಾಗಿದ್ರು. ಆದ್ರೆ ಇದೀಗ ವಿಠಲಗೌಡ ಸೌಜನ್ಯನ ಮಾವ ವಿಠಲಗೌಡ ಸಮ್ಮುಖದಲ್ಲಿ ಒಂದು ಶೋಧ ಕಾರ್ಯ ನಡೀಲಿಕ್ಕೆ ಇರುವಂತದ್ದು. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ನಡೀಲಿಕ್ಕಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಹಾಗೆ ಇದೀಗ ಹೊಸದಾಗಿರುವಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇದು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆ ಮತ್ತೆ ಆರಂಭ ಆಗುವಂತಹ ಸಾಧ್ಯತೆ ಇದೆ. ವಿಠಲಗೌಡನ ಒಂದು ಸಮ್ಮುಖದಲ್ಲಿ ಎಂದು ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಸೌಜನ್ಯನ ಮಾವ ವಿಠಲಗೌಡನ ಸಮ್ಮುಖದಲ್ಲಿ ಎಂದು ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಚಿನ್ನಯ್ಯ ಬಂಗ್ಲೆಗುಡ್ಡದಲ್ಲಿ ಒಂದು ಅವನ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು. ಆದ್ರೆ ಅಲ್ಲಿ ಬುರುಡೆಗಳು ಅಷ್ಟೊಂದು ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮ್ಮನಾಗಿದ್ದ ಚಿನ್ನಯ್ಯ. ಆದ್ರೆ ಮತ್ತೆ ಸೌಜನ್ಯನ ಮಾವ ವಿಠಲಗೌಡ ಬಂದು ವಿಠಲಗೌಡನ ಸಮ್ಮುಖದಲ್ಲೇ ಶೋಧ ಕಾರ್ಯ ನಡೀತು. ಅದರಲ್ಲೂ ಕೂಡ ಸಾಕಷ್ಟು ಒಂದು ಕಳೆಬರಹಗಳು ಸಿಕ್ಕಿವೆ ಅನ್ನುವಂತಹ ಒಂದು ವಿಡಿಯೋವನ್ನ ಕೂಡ ವೈರಲ್ ಮಾಡಲಾಗಿತ್ತು. ಆದ್ರೆ ಇದೀಗ ಮತ್ತೆ ವಿಠಲಗೌಡನ ಸಮ್ಮುಖದಲ್ಲಿ ಒಂದು ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲೇ ಸಾಕಷ್ಟು ಬುರುಡೆಗಳು ಇದೆ ಅನ್ನುವಂತಹ ಮಾಹಿತಿಯ ಒಂದು ಪ್ರಕಾರ ವಿಠಲಗೌಡನ ಸಮ್ಮುಖದಲ್ಲಿ ಒಂದು ಶೋಧ ಕಾರ್ಯ ನಡೀಲಿಕ್ಕಿರುವಂತದ್ದು. ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಹೊಸದಾಗಿರುವಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆ ನಡೀಲಿಕ್ಕಿದೆ. ಹಾಗೆ ವಿಠಲಗೌಡನ ಸಮ್ಮುಖದಲ್ಲೇ ಒಂದು ಶೋಧ ಕಾರ್ಯ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ವಿಠಲಗೌಡನ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೆದಿತ್ತು. ಅವಾಗ ಸಾಕಷ್ಟು ರೀತಿಯಾಗಿರುವಂತಹ ಒಂದು ಮೂಳೆಗಳು, ಮಗುವಿನ ಮೂಳೆಗಳೆಲ್ಲವೂ ಕೂಡ ಪತ್ತೆಯಾಗಿತ್ತು. ವಾಮಾಚಾರಕ್ಕೆ ಬಳಸುವಂತಹ ಕೆಲವಷ್ಟು ಸಾಮಗ್ರಿಗಳು ಕೂಡ ಪತ್ತೆಯಾಗಿತ್ತು. ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಮತ್ತೆ ಈಗ ವಿಠಲಗೌಡನ ಸಮ್ಮುಖದಲ್ಲೇ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೆಯುವಂತ ಸಾಧ್ಯತೆ ಇದೆ. ಇನ್ನಷ್ಟು ಬುರುಡೆಗಳೇನಾದ್ರೂ ಸಿಗ್ತಾವ ಅಥವಾ ಮೂಳೆಗಳೇನಾದ್ರೂ ಸಿಗ್ತಾವ, ಇನ್ನಷ್ಟು ಏನಾದ್ರೂ ಆ ಒಂದು ತನಿಖೆಗೆ ಬೇಕಾಗುವಂತ ಮಾಹಿತಿಗಳು ಅಥವಾ ಏನಾದ್ರೂ ಅಲ್ಲಿಗ ಕಳೆಬರಹಗಳು ಸಿಗುತ್ತಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ವಿಠಲಗೌಡನ ಸಮ್ಮುಖದಲ್ಲೇ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೆಯುವಂತ ಸಾಧ್ಯತೆ ಇದೆ.